ಆದಿಚುಂಚನಗಿರಿಯಲ್ಲಿ ಶ್ರೀ ರಂಗರಾಜ್ ಅಂತ ಹೇಳಿ ಯೋಗ ಮಾಸ್ಟರ್ ಇದ್ದರು. ಅವರಿಂದ ನಾನು ಯೋಗ ಕಲ್ತಿದ್ದೆ ಕೆಲವು ಗೊತ್ತಿರಂಗ ಆರೋಗ್ಯ ದೃಷ್ಟಿಯಿಂದ. ಮತ್ತು ಶ್ರೀ ಬಾಲಗಂಗಾಧರ ಸ್ವಾಮೀಜಿ ಶ್ರೀ ಆದಿಚುಂಚನಗಿರಿ ಇದೆಯಲ್ಲ, ಅಲ್ಲಿಂದ ಯೋಗ ಕಲ್ತಿದ್ದೆ. ಆಮೇಲೆ ಶ್ರೀ ರವಿಶಂಕರ್ ಜಿ ಅವರಿಂದನೂ ಯೋಗ ಶಿಬಿರನ ನಾನು ಕಲ್ತಿದ್ದೆ. ಇನ್ನೂ ಕಲಿತಾ ಇದ್ದೀನಿ, ಕಲಿಯೋದು ಭಾಳ ಇದೆ. ಅಂದರೆ ಈ ವಿಶ್ವ ಆರೋಗ್ಯ ಸಂಸ್ಥೆಯಿಂದನೂ ಯೋಗ ಡೇ ಅಂತೇಳಿ ಇದು 5ನೇ ವರ್ಷ 6ನೇ ವರ್ಷದಿಂದ ನಡೀತಾ ಇದೆ. 6ನೇ ಜೂನಲ್ಲಿ 21ನೇ ತಾರೀಕಲ್ಲಿ ಯೋಗ ಡೇ ಅಂತೇಳಿ ಎಲ್ಲ ಯೋಗ ಬಂಧುಗಳಿಗೆ ನಮಸ್ಕಾರಗಳು. ಯೋಗ ಬಂಧುಗಳೆಲ್ಲ ಎಲ್ಲರಿಗೂ ಆರೋಗ್ಯ ಭಾಗ್ಯ ಸಿಗಲಿ ಅಂತೇಳಿ ನನ್ನ ಕೋರಿಕೆ. ನಾನು ಯೋಗ ಕಲಿತಾ ಇದ್ದೀನಿ, ತಿಳ್ಕೊಳ್ತಾ ಇದ್ದೀನಿ. ಅಂದರೆ ಕೆಲವು ಸಮಯದಲ್ಲಿ ನಮಗೂ ಸಹ ಸಮಯ ಸಿಗಲ್ಲ ಯೋಗ ಮಾಡೋದಕ್ಕೂ ಸಹ. ಅಂದರೆ ಕೆಲವು ತಕ್ಕಂತೆ ಶಿಬಿರಗಳು ನಡೆದಾಗ ರವಿಶಂಕರ್ ಜಿ ಆದಿಚುಂಚನಗಿರಿ ಆಗಿರ್ಬೋದು, ಅಲ್ಲಿ ಹೋಗಿ ಕಲಿತೀರಿ, ತಿಳ್ಕೊಳ್ತೀರಿ. ಯೋಗಾಭ್ಯಾಸ ಮಾಡೋದ್ರಿಂದ ಏನಾಗುತ್ತಂದರೆ ಬೆಳಿಗ್ಗೆ ಆಗಲಿ ಸಂಜೆ ಆಗಲಿ ಯೋಗಾಭ್ಯಾಸ ಆಸನಗಳಾಗಿರ್ಬೋದು, ಪ್ರಾಣಾಯಾಮ ಆಗಿರ್ಬೋದು, ಶವಾಸನ ಆಗಿರ್ಬೋದು, ಆಸನಾಸಗಳು ಕೆಲವು ಪದ್ಮಾಸನ ಆಗಿರ್ಬೋದು, ಸುಖಾಸನ, ವೃಕ್ಷಾಸನ, ಹಲವಾರು ಆಸನಗಳಿದೆ, ಪ್ರಾಣಾಯಾಮಗಳಿದೆ. ಪ್ರತಿನಿತ್ಯ ನಾವು ಪ್ರಾಣಾಯಾಮ ಮಾಡೋದ್ರಿಂದ ಏನಾಗುತ್ತಂದರೆ ಉಸಿರು ತಗೊಳ್ಳೋದು ಬಿಡೋದು ಮಾಡೋದ್ರಿಂದ ಒತ್ತಡಗಳು ಕಡಿಮೆ ಆಗುತ್ತೆ. ಹೇಗೆ ಒತ್ತಡಗಳು ಕಡಿಮೆ ಆಗುತ್ತೆ ಅಂದರೆ ನಾವು ಒಂದು ಕಡೆ ಕೂತ್ಕೊಂಡಾಗ ಮತ್ತು ಅಭ್ಯಾಸ ಮಾಡಿದಾಗ ನಾವು ಕಣ್ಣು ಮುಚ್ಕೊಂಡು ಉಸಿರಾಟ ತೊಗೊಳ್ಳೋದು ಮಾಡೋದ್ರಿಂದ ಒಂದು 5 ನಿಮಿಷ 10 ನಿಮಿಷ ಅಂದರೆ ಒತ್ತಡಗಳು ಕಡಿಮೆ ಆಗುತ್ತೆ. ಹೇಗೆ ಒತ್ತಡಗಳು ಕಡಿಮೆ ಆಗುತ್ತೆ ಅಂದರೆ ಉಸಿರು ತೊಗೊಳ್ಳೋದು ಮಾಡೋದ್ರಿಂದ ಕಡಿಮೆ. ಸಾಧಾರಣವಾಗಿ ಪ್ರತಿನಿತ್ಯ ಅಭ್ಯಾಸ ಮಾಡೋದ್ರಿಂದ ಹಾಗೆ ಆಗುತ್ತೆ. ಮತ್ತು ನಾವು ಉಸಿರಾಟ ಆಡಬೇಕಂದ್ರೆ ನಮಗೆ ಜೀವಶಕ್ತಿ ಇರುತ್ತೆ. ಈಗ ನಾನು ಮಾತಾಡಬೇಕಂದ್ರೆ ಜೀವಶಕ್ತಿ ಇರುತ್ತೆ. ನಾವು ಉಸಿರು ತೊಗೊಳ್ತಿರಲ್ಲ, ಎಷ್ಟು ಪ್ರಾಮುಖ್ಯತೆ ಅನ್ನೋದು ಎಲ್ಲರಿಗೂ ತಿಳಿದಿದೆ. ಅದರಿಂದ ನಾವು ಊಟಕ್ಕಾಗಲಿ ಒಂದು ವಿದ್ಯೆಗಾಗಲಿ ನಾವು ಪ್ರತಿಯೊಬ್ಬರು ಪ್ರಾಮುಖ್ಯತೆ ಕೊಟ್ಟಿರ್ತಾರೆ. ಅಂದರೆ ಇದು ಯೋಗ ಅನ್ನೋದು ಒಂದು ವಿದ್ಯೆನೇ. ಇವಾಗ ಜಿಮ್ ಆಗಿರ್ಬೋದು, ಮತ್ತು ಭರತನಾಟ್ಯ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಎಲ್ಲವೂ ಕಲೆಗಳೇ. ಅದೆಲ್ಲ ಕೆಲವು ಒಂದೊಂದು ರೀತಿಯಲ್ಲಿ ಒಂದೊಂದು ಕಲೆಗಳಿರುತ್ತೆ. ಯೋಗಾಭ್ಯಾಸನೂ ಒಂದು ಕಲೆ. ಈ ಕಲೆನ ನಾವು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಅಂದರೆ ಇದರಲ್ಲಿ ಆಸನಗಳಿರುತ್ತೆ, ಯೋಗದಲ್ಲಿ ಆಸನಗಳು, ಪ್ರಾಣಾಯಾಮ ಮತ್ತು ಇತ್ಯಾದಿಗಳೆಲ್ಲ ಇರುತ್ತೆ. ಮತ್ತು ಇದನ್ನು ನಾವು ಪ್ರತಿನಿತ್ಯ ಮಾಡಿದಾಗ ನಮ್ಮ ಉಸಿರು ತೊಗೊಳ್ಳೋದು ಬಿಡೋದು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಒಂದು ಸ್ಥಿತಿಯಲ್ಲಿ ಕೂತ್ಕೊಳ್ಬೇಕು ನಾವು. ಪದ್ಮಾಸನ ಆಗ್ಬೋದು, ಸುಖಾಸನ ಆಗಿರ್ಬೋದು. ಅಂದರೆ ಗುರುವಿನ ಮೂಲಕ ಯೋಗ ಕಲಿಬೇಕಾಗುತ್ತೆ. ಯೋಗ ಆಗಲಿ ಪ್ರಾಣಾಯಾಮ ಆಗಲಿ. ಅಂದರೆ ಈ ಒಂದು ಚೀಲನ ನಾವು ಎಷ್ಟು ಅದಕ್ಕೆ ತುಂಬಿ ಎಷ್ಟು ಮುನ್ನೆಚ್ಚರಿಕೆಯಾಗಿ ಕಟ್ಟಿ ಒಂದು ಕಡೆ ಎತ್ತಿಡ್ತೀವಿ. ಒಂದು ಅಕ್ಕಿ ಆಗಿರ್ಬೋದು, ಒಂದು ಕಾಳಾಗಿರ್ಬೋದು, ಯಾವುದೇ ಆಗಿರ್ಬೋದು. ಅದೇ ರೀತಿ ನಮ್ಮ ಶರೀರದಲ್ಲಿ ಉಸಿರು ಇರುತ್ತೆ. ಆ ಉಸಿರಾಟಕ್ಕೆ ನಾವು ಪ್ರಾಮುಖ್ಯತೆ ಕೊಡಬೇಕಾಗ್ತದೆ. ಅಂದರೆ ಹೇಗೆಂದರೆ ಉಸಿರು ತೊಗೊಳ್ಳೋದು ಮಾಡೋದ್ರಿಂದ ನಾವು ಎಷ್ಟು ಉಸಿರು ತೊಗೊಳ್ತೀವಿ ಅಷ್ಟೇ ಪ್ರಮಾಣವಾಗಿ ನಾವು ಉಸಿರು ಬಿಡಬೇಕಾಗುತ್ತೆ. ಈ ಪ್ರಾಣಾಯಾಮ ಅಂದರೆ ಪ್ರಾಣ ಅಂದರೆ ಜೀವ ಶಕ್ತಿ. ಅಂದರೆ ನಾವು ಒಂದು ಕಡೆಯಿಂದ ಒಂದು ಕಡೆ ನಡಿಬೇಕಂದ್ರೆ ನಮಗೆ ಶಕ್ತಿ ಇರಬೇಕಾಗುತ್ತೆ. ಶಕ್ತಿ ಇರೋದ್ರಿಂದ ನಾವು ಒಂದು ಕಡೆ ನಡಿತಿರಿ ಮಾಡ್ತೀವಿ. ಅಂದರೆ ನಮ್ಮ ಉಸಿರಾಟದ ಮೂಲಕ ಶಕ್ತಿ ಅಂದರೆ ಯಾವ ರೀತಿ ನಾವು ಉಪಯೋಗ ಮಾಡಿಕೊಳ್ಳೋದು ಅಂದರೆ ಗುರುವಿನ ಮೂಲಕ ಪ್ರಾಣಾಯಾಮ ಅಂತ ಬರುತ್ತೆ. ಪ್ರಾಣಾಯಾಮ ಅಂದರೆ ಆಯಾಮ ಅಂದರೆ ಒಂದು ನಿಯಮ ಪಾಲನೆ ಮಾಡೋದು. ಪ್ರಾಣಾಯಾಮ ನಿಯಮ ಪಾಲಿಸೋದು ಅಂದರೆ ಉಸಿರು ತೊಗೊಳ್ಳೋದು. ಪ್ರಾಣಾಯಾಮ ಅಂತಲೇ ಇರುತ್ತೆ. ಉಸಿರು ತೊಗೊಳ್ಳೋದು, ಉಸಿರು ಬಿಡೋದು, ಉಸಿರು ತೊಗೊಳ್ಳೋದು, ಉಸಿರು ಬಿಡೋದು. ಇದನ್ನು ಒಂದು ಪ್ರಾಣಾಯಾಮ ಅಂತಾರೆ. ಈಗ ಧ್ಯಾನ ಮಾಡ್ತಾರೆ. ಧ್ಯಾನ ಅಂದರೆ ಒಂದು ಯಾವುದೋ ಒಂದು ವಿಷಯದ ಬಗ್ಗೆ ನಾವು ನಿರಂತರವಾಗಿ ಅದ್ರ ಬಗ್ಗೆ ಗಮನ ಹರಿಸೋದು, ಅದೊಂದು ಧ್ಯಾನ. ಕಣ್ಣು ಮುಚ್ಕೊಂಡು ನಾವು ಏನು ಯೋಚನೆ ಬರುತ್ತೆ, ಒತ್ತಡ ಬರುತ್ತೆ, ಅದನ್ನು ಗಮನ ಹರಿಸೋದು. ನಮ್ಮ ಸುತ್ತಮುತ್ತಲಿನ ಬಗ್ಗೆ ಗಮನ ಹರಿಸೋದು ಒಂದು ಧ್ಯಾನದ ರೂಪದಲ್ಲಿರೋದು. ಮತ್ತು ನಮಗೇನೇನೋ ಸುಸ್ತಾದ ಕೆಲವು ಏನು ಮಾಡ್ತೀವಿ ಅಂದರೆ ಶವಾಸನ ಮಾಡೋದಾಗಲಿ,
ಮತ್ತು ಒಂದು ಕಡೆ ಕೂತ್ಕೊಳ್ಳೋದಾಗಲಿ ಅದೆಲ್ಲ ಮಾಡಿದ್ರೂ ಒಂದು ಒಳ್ಳೆಯದು ಈ ಆರೋಗ್ಯ ದೃಷ್ಟಿಯಿಂದ. ಈ ಯೋಗ ನಾವು ಕಲಿಬೇಕಂದ್ರೆ ಮುಂದಿನದಲ್ಲಿ ಇದಾಗೋಣ ಒಂದು ಅಂದರೆ ಗುರುವಿನ ಮೂಲಕ ಒಂದು ತಿಂಗಳು 2 ತಿಂಗಳು 3 ತಿಂಗಳು ಕಲಿತಾ ಆದರೆ ಅವಾಗ ಆಸಕ್ತಿ ನಮಗೆ ಬರುತ್ತೆ. ಅಂದರೆ ಯೋಗ ನಾವೊಂದು ಅರ್ಧ ಅವರ್ ಆಗಲಿ ಒಂದು 10 ನಿಮಿಷ ಆಗಲಿ ಪ್ರತಿನಿತ್ಯ ಮಾಡೋದ್ರಿಂದ ಅಂದರೆ ನಮ್ಮ ನರಮಂಡಲಗಳಲ್ಲಿ ನಮಗೆ ಆಮ್ಲಜನಕ ಹೋಗುತ್ತೆ ಎಲ್ಲ ಕಡೆ. ಮತ್ತು ನಾವು ಗೊತ್ತಿಲ್ಲದಂಗೆ ಎಷ್ಟೋ ಕಡೆ ಓಡಾಡ್ತೀವಿ ಬರ್ತೀವಿ, ಗೊತ್ತಿಲ್ಲದಂಗೆ ಕಲ್ಮಸಗಳು ಹೋಗುತ್ತೆ, ಗೊತ್ತಿಲ್ಲದಂಗೆ ಕಲ್ಮಸ ಒಳಗಡೆ ಇರುತ್ತೆ. ಉಸಿರಾಟದ ಮೂಲಕ ತೊಗೊಂಡು ಮಾಡಿದಾಗ ಏನಾಗುತ್ತಂದರೆ ಅಲ್ಲೇನಿರುತ್ತೆ ಸ್ವಚ್ಛಗೊಳಿಸುತ್ತೆ. ಯಾವ ರೀತಿ ಸ್ವಚ್ಛಗೊಳಿಸುತ್ತೆ? ಅಭ್ಯಾಸ ಮಾಡಬೇಕಾಗುತ್ತೆ. ಅಂದರೆ ನಮಗೆ ಗೊತ್ತಿರೋ ಒಳ್ಳೆಯ ಗುರು ಮೂಲಕ ಕಲಿತಾಗ ಇದು ಪ್ರಯೋಜನ ಪಡ್ಕೊಳ್ಬೋದು. ಎಲ್ರಿಗೂ ಸಿಗಲಿ, ಎಲ್ಲರೂ ಚೆನ್ನಾಗಿರಲಿ, ಆರೋಗ್ಯವಾಗಿರಲಿ, ಶಾಂತಿ.